ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಈಸಿ ಅಂದರೆ ಈಸಿ, ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಡಬಲ್ ಬಾಯ್ಲರ್ ಮೆಥಡ್ನ ಯೂಸ್ ಮಾಡಬೇಕಂತಿಲ್ಲ. ಕೇವಲ ಮಿಕ್ಸಿ ಜಾರು, ಒಂದು 4-5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಈಸಿಯಾಗಿ ಮನೆಯಲ್ಲೇ ಡಾರ್ಕ್ ಮತ್ತು ವೈಟ್ ಚಾಕ್ಲೇಟ್ನ ಮಾಡ್ಕೊಳ್ಬೋದು. ಮೊದಲಿಗೆ ವೈಟ್ ಚಾಕ್ಲೇಟ್ನ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದ್ಸಾರಿ ರುಬ್ಕೊಂಡು ಬಿಡ್ತೀನಿ. ಒಂದೊಂದು ಮಿಲ್ಕ್ ಪೌಡರ್ ಸ್ವಲ್ಪ ರವೆ ಥರ ಇರುತ್ತೆ, ಹಾಗಾಗಿ ರುಬ್ಕೊಂಡು ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಕರಗಿಸಿಟ್ಟಿರುವಂಥ ತುಪ್ಪನ ಹಾಕ್ಕೊಂಡು ಬಿಡ್ತೀನಿ. ಮೆಲ್ಟೆಡ್ ಘೀನ ಹಾಕೊಳ್ಳೋದ್ರಿಂದ ಲಂಪ್ಸ್ ಬರೋದಿಲ್ಲ, ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇನ್ನೊಂದು ಸಾರಿ ರುಬ್ಕೊಂಡು ಬಿಡ್ತೀನಿ. ಇವಾಗ ಇದಕ್ಕೆ 1/4 ಕಪ್ನಷ್ಟು ಪೌಡರ್ ಶುಗರ್ನ ಹಾಕೊಳ್ತಾ ಇದ್ದೀನಿ. ಹನಿ ಅಥವಾ ಬೆಲ್ಲನ ಕೂಡ ನೀವು ಹಾಕ್ಕೊಳ್ಬೋದು. ಮತ್ತೆ ರುಬ್ಕೊಂಡು ಬಿಡ್ತೀನಿ. ಇವಾಗ ರುಬ್ಬಿರುವಂಥ ಮಿಶ್ರಣನ ನಾನು ಒಂದು ಸಿಲಿಕಾನ್ ಮೌಲ್ಡ್ಗೆ ಹಾಕ್ಕೊಂಡು ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ಮೌಲ್ಡ್ಗೆ ನೀವು ಹಾಕ್ಕೊಳ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂದ್ರೆ 1 ಗಂಟೆ ಸಾಕು. ಫ್ರೀಝರಲ್ಲಿ ನೀವು ಇಡ್ತಾ ಇದ್ರೆ 20 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ನಾನು ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡಲ್ಲ, ಡಾರ್ಕ್ ಚಾಕ್ಲೇಟ್ನ ಹಾಕಿಬಿಟ್ಟು ನಂತರ ಒಟ್ಟಿಗೆ ಇಟ್ಬಿಡ್ತೀನಿ. ಡಾರ್ಕ್ ಚಾಕ್ಲೇಟ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು 1/4 ಕಪ್ನಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಕೋಕಾ ಪೌಡರ್ ಮತ್ತು 1/4 ಕಪ್ನಷ್ಟು ಸಕ್ಕರೆ ಪುಡಿ ಅಥವಾ ಪೌಡರ್ ಶುಗರ್ನ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಅರ್ಧ ಕಪ್ನಷ್ಟು ಕರಗಿಸಿಟ್ಟಿರುವಂತಹ ತುಪ್ಪನ ಹಾಕ್ಕೊಂಡು ಬಿಡ್ತೀನಿ. ತುಪ್ಪದ ಬದಲಿಗೆ ಇಲ್ಲಿ ನಾವು ಕೋಕೋನಟ್ ಆಯಿಲ್ ಅಥವಾ ಕೋಕಾ ಬಟರ್ನ ಕೂಡ ಯೂಸ್ ಮಾಡ್ಬೋದು. ಕೋಕಾ ಬಟರ್ನ ಯೂಸ್ ಮಾಡೋದ್ರಿಂದ ಚಾಕ್ಲೇಟ್ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಮೆಲ್ಟ್ ಆಗಲ್ಲ. ತುಪ್ಪ ಮತ್ತು ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಚಾಕ್ಲೇಟ್ ಬೇಗ ಮೆಲ್ಟ್ ಆಗುತ್ತೆ. ಇವಾಗ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. 1 ಗಂಟೆ ಆಗಿದೆ. ನೋಡೋಣ ಚಾಕ್ಲೇಟ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಅಂದರೆ ಸೂಪರ್ ಆಗಿ ಬಂದಿದೆ. ಈಸಿ ಇದೆ ಅಲ್ವಾ ಮಾಡೋದು. ನೋಡಿ ಇದು ವೈಟ್ ಚಾಕ್ಲೇಟ್, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಬಲ್ ಬಾಯ್ಲರ್ ಮೆಥಡ್ನ ಯೂಸ್ ಮಾಡಿ ಕೂಡ ಚಾಕ್ಲೇಟ್ನ ಮಾಡ್ತಾರೆ. ಬಟ್ ಟೆಂಪ್ರೇಚರ್ ಸ್ವಲ್ಪ ವೇರಿಯೇಷನ್ ಆದರೂ ಚಾಕ್ಲೇಟ್ ಸೆಟ್ ಮಾಡಿದ ಮೇಲೆ ಸರಿಯಾಗಿ ಬರಲ್ಲ. ಹಾಗಾಗಿ ಈ ರೀತಿ ಈಸಿ ಆಗಿರುವಂಥ ಮೆಥಡ್ ಮೂಲಕ ಮಾಡಿ ಪರ್ಫೆಕ್ಟ್ ಆಗಿರುವಂಥ ಚಾಕ್ಲೇಟ್ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.